ಇವತ್ತು ಗರಿಗರಿಯಾದ ನಿಪ್ಪಟ್ಟನ್ನ ಗೋಧಿ ಹಿಟ್ಟಿನಿಂದ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಬನ್ನಿ. ಮೊದಲಿಗೆ ಗೋಧಿ ಹಿಟ್ಟನ್ನ ಹಬೆನಲ್ಲಿ ಇಟ್ಕೋಬೇಕು. ಇಡ್ಲಿ ಪಾತ್ರೆ ಯೂಸ್ ಮಾಡಿ ನೀರು ಸೇರಿಸ್ದಂಗೆ ಹಬೆಲಿ ಇಟ್ಕೊಳ್ಳಿ. ಆಮೇಲೆ ಎಷ್ಟು ಹೊತ್ತು ಅಂದರೆ ಅದು ಈ ರೀತಿ ರಂಗೋಲಿ ಥರ ಹಾಕೋಕ್ಕಾಗಬೇಕು. ಅದು ಉದುರುದ್ರಾಗಿ ಈ ರೀತಿಯಾಗಿ ಇರಬೇಕು. ಅದಕ್ಕೆ ಕರಿಬೇವಿನ ಪುಡಿ ಮತ್ತು ಎಳ್ಳು, ಜೀರಿಗೆ, ಓಮು, ಅಕ್ಕಿ ಹಿಟ್ಟು, ಹುರಿದಿರೋ ಅಂಥ ಕಡಲೆ ಬೀಜ, ಕಡಲೆ, ಬೇಕಿದ್ದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಕೂಡ ಇದ್ರ ಜೊತೆ ಬೆರೆಸ್ಕೊಳ್ಳಿ. ಅಚ್ಚ ಖಾರದ ಪುಡಿ, ಉಪ್ಪು ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಕಾದಿರೋ ಎಣ್ಣೆ ಬೆರೆಸಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಹದದಲ್ಲಿ ಚೆನ್ನಾಗಿ ನಾದ್ಕೊಂಡು ಅದರಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾವು ಎರಡು ರೀತಿಯಾಗಿ ಇದನ್ನ ಲಟ್ಟಿಸ್ಕೋಬೋದು. ಒಂದು, ಈ ಥರ ಸಣ್ಣ ಸಣ್ಣ ಬಾಲನ್ನು ಎರಡು ಪ್ಲಾಸ್ಟಿಕ್ ಕವರ್ ಮಧ್ಯೆ ಈ ಮಷಿನ್ನ ಯೂಸ್ ಮಾಡಿ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಅಥವಾ ಒಂದು ದೊಡ್ಡ ಚಪಾತಿ ಆಕಾರದಲ್ಲಿ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಮುಚ್ಚಳನೋ ಯಾವ್ದಾದ್ರು ಒಂದು ಕಟರ್ ಸಹಾಯದಿಂದ ರೌಂಡಾಗಿ ಕೂಡ ಶೇಪ್ ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಗರಿಗರಿಯಾಗಿ ಬರುತ್ತೆ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ಥರ. ಸೊ ಗರಿಗರಿಯಾದ ನಿಪ್ಪಟ್ಟು ರೆಡಿ ಇದೆ.